ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಿಚ್ಛೇದಿತ ಮಹಿಳೆಯರಿಗೆ ಹೊಸ ಸಂಬಂಧಗಳನ್ನು ರೂಪಿಸುವಾಗ ತಾಳ್ಮೆ, ಸ್ಪಷ್ಟ ಸಂವಹನ ಮತ್ತು ಬೆಂಬಲ ಬೇಕಾಗುತ್ತದೆ. ವಿಚ್ಛೇದಿತ ವ್ಯಕ್ತಿಯೊಂದಿಗೆ ಡೇಟಿಂಗ್ ಮಾಡ್ತಿದ್ದೀರಾ? ಹಾಗಾದ್ರೆ ಈ ವಿಷಯ ಗೊತ್ತಿರಲೇಬೇಕು. ನಮಗೆ ಇಂಥವರ ಮೇಲೆ ಪ್ರೀತಿಯಾಗುತ್ತೆ ಅನ್ನೋದನ್ನ ಹೇಳೋದಿಕ್ಕಾಗೋದಿಲ್ಲ. ಪ್ರೀತಿ ಅನ್ನೋದು ವಯಸ್ಸು, ಆಸ್ತಿ, ಅಂತಸ್ತು ನೋಡಿ ಬರೋದಿಲ್ಲ. ಹೀಗಿರಬೇಕಾದರೆ ಕೆಲವೊಂದು ಸಲ ವಿಚ್ಛೇದಿತ ವ್ಯಕ್ತಿಯ ಜೊತೆಗೂ ನಾವು ಪ್ರೀತಿಯಲ್ಲಿ ಬೀಳುವ ಸಾಧ್ಯತೆ ಇರುತ್ತದೆ. ಆದ್ರೆ ವಿಚ್ಛೇದಿತರ ಜೊತೆಗೆ ಡೇಟಿಂಗ್ ಹೋಗುವಾಗ ಕೆಲವೊಂದು ವಿಚಾರಗಳನ್ನು ನಾವು ಖಂಡಿತ ತಿಳಿದುಕೊಂಡಿರಲೇಬೇಕು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೂರಾರು ಕನಸುಗಳನ್ನು ಕಂಡಿರುತ್ತಾರೆ. ಆದರೆ ಆ ಕನಸು ಅರಳುವ ಮುನ್ನನುಚ್ಚು ನೂರಾದರೆ ಎಷ್ಟು ನೋವಾಗುತ್ತೆ ಅಲ್ವಾ? ಓರ್ವ ವ್ಯಕ್ತಿ ವಿಚ್ಛೇದನ ಪಡೆಯುವ ಹಂತದವರೆಗೂ ತಲುಪಿದ್ದಾನೆ ಅಂದರೆ ಆತ ಅಥವಾ ಆಕೆ ದಾಂಪತ್ಯ ಜೀವನದಲ್ಲಿ ಎಷ್ಟು ನೋವನ್ನು ಅನುಭವಿಸಿರಬಹುದು ಅಲ್ವಾ? ಹೀಗಾಗಿ ವಿಚ್ಛೇದಿತ ವ್ಯಕ್ತಿಯ ಜೊತೆಗೆ ಡೇಟಿಂಗ್ ಮಾಡೋದು ಸುಲಭದ ವಿಚಾರವೇ ಅಲ್ಲ. ಇಲ್ಲಿ ನಾವು ಹೆಚ್ಚಾಗಿ ಅವರ ಬೇಕು ಬೇಡಗಳಿಗೆ ಹೊಂದಿಕೊಳ್ಳಬೇಕಾಗುತ್ತದೆ. 1. ವಿಚ್ಛೇದಿತ ಸಂಗಾತಿಗೆ ಸಮಯ ನೀಡಿ. ವಿಚ್ಛೇದಿತರು ಅಂದ ಮೇಲೆ ಅವರು ಒಂದು ಸಂಬಂಧದಲ್ಲಿ ಸಾಕಷ್ಟು ನೋವು, ಅವಮಾನ, ದುಃಖ ಎಲ್ಲವನ್ನೂ ಅನುಭವಿಸಿರುತ್ತಾರೆ. ಹೊಸ ಸಂಬಂಧದಲ್ಲಿ ನೀವು ಅದಕ್ಕೆ ಅವಕಾಶ ನೀಡಬೇಡಿ. ಅವರಿಗೆ ಸಾಧ್ಯವಾದಷ್ಟು ಸಮಯ ಕೊಡಿ. ಅವರ ನೋವನ್ನು ಮರೆಯುವಂತೆ ಮಾಡಿ. 2. ನಿಮ್ಮ ಸಂಗಾತಿಯ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ವಿಚ್ಛೇದಿತ ಸಂಗಾತಿಗೆ ಮೊದಲೇ ಮಕ್ಕಳಿದ್ದರೆ ಆ ಮಕ್ಕಳಲ್ಲಿ ನೀವು ಯಾವುದೇ ರೀತಿ ಭೇದಭಾವ ತೋರಬಾರದು. ಸಂಗಾತಿಯ ಮಕ್ಕಳನ್ನು ನಿಮ್ಮ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಇಲ್ಲವಾದರೆ ಅವರ ಮನಸ್ಸಿಗೆ ನೋವಾಗಬಹುದು. 3. ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ನಾವು ಒಬ್ಬ ವ್ಯಕ್ತಿಯ ಜೊತೆಗೆ ಡೇಟಿಂಗ್ ಮಾಡುತ್ತಿದ್ದೀವಿ ಅಂದ ಮೇಲೆ ಅವರ ಮೇಲೆ ಖಂಡಿತ ಅತಿಯಾದ ನಿರೀಕ್ಷೆ ಇದ್ದೇ ಇರುತ್ತದೆ. ಅವರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ತುಂಬಾ ಪ್ರೀತಿ ಮಾಡಬೇಕು, ನಮ್ಮ ಭಾವನೆಗಳಿಗೆ ಬೆಲೆ ಕೊಡಬೇಕು ಎಂದು. 4. ಇಬ್ಬರ ಸಂತೋಷಕ್ಕೂ ಬೆಲೆ ಕೊಡಿ. ನೀವು ವಿಚ್ಛೇದಿತ ವ್ಯಕ್ತಿಯನ್ನು ಡೇಟಿಂಗ್ ಮಾಡುತ್ತಿದ್ದೀರಿ ಎಂದರೆ ಈ ಸಂಬಂಧದಲ್ಲಿ ಇಬ್ಬರೂ ಯಾವ ರೀತಿ ಸುಖವಾಗಿರಬಹುದು ಅನ್ನೋದಕ್ಕೆ ಉತ್ತರ ಕಂಡುಕೊಳ್ಳಿ. ಕೇವಲ ನಿಮ್ಮ ಸುಖ, ಸಂತೋಷಕ್ಕಷ್ಟೇ ಪ್ರಾಮುಖ್ಯತೆ ಕೊಡಬೇಡಿ. 5. ಹಳೆಯ ಪ್ರೀತಿಯ ಬಗ್ಗೆ ಪದೇ ಪದೇ ನೆನಪಿಸಬೇಡಿ. ವಿಚ್ಛೇದಿತ ವ್ಯಕ್ತಿ ಎಂದ ಮೇಲೆ ಅವರು ಹಳೆಯ ಪ್ರೀತಿಯಿಂದ ಸಾಕಷ್ಟು ನೋವನ್ನು ಅನುಭವಿಸಿರುತ್ತಾರೆ. ಹೀಗಾಗಿ ನೀವು ಪ್ರತಿನಿತ್ಯ ಅದೇ ವಿಚಾರದ ಬಗ್ಗೆ ಮಾತನಾಡಲು ಹೋಗಬೇಡಿ. ಅವರ ಮೇಲೆ ಅಯ್ಯೋ ಪಾಪ ಎಂದು ಕರುಣೆ ಕೂಡ ತೋರಬೇಡಿ. 6. ಅವರು ಹೇಗಿದ್ದಾರೋ ಅದೇ ರೀತಿ ಸ್ವೀಕರಿಸಿ. ಪ್ರೀತಿಯಲ್ಲಿ ಬಿದ್ದ ಮೇಲೆ ನಾವು ನಮ್ಮ ಸಂಗಾತಿಯನ್ನು ನಮಗೆ ಬೇಕಾದ ಹಾಗೆ ಬದಲಾಯಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೀವಿ. ಆದರೆ ವಿಚ್ಛೇದಿತ ಸಂಗಾತಿ ವಿಚಾರದಲ್ಲಿ ಈ ರೀತಿ ಮಾಡಲು ಹೋಗಬೇಡಿ. ನಿಮಗೆ ಅವರು ವಿಚ್ಛೇದಿತರು ಎಂದು ಗೊತ್ತಿದ್ದ ಮೇಲೂ ನೀವು ಅವರನ್ನು ಪ್ರೀತಿಸಿದ್ದೀರಿ ಎಂದ ಮೇಲೆ ಅವರು ಹೇಗಿದ್ದಾರೋ ಹಾಗೆ ಅವರನ್ನು ಸ್ವೀಕರಿಸಿ. 7. ಮೊಸದಾಟ ಆಡಬೇಡಿ. ವಿಚ್ಛೇದಿತ ವ್ಯಕ್ತಿ ಈಗಾಗಲೇ ಮೊದಲ ಪ್ರೀತಿಯಲ್ಲಿ ನೊಂದು ಹೋಗಿರುತ್ತಾನೆ. ನೀವು ಆತನ ಬಾಳಲ್ಲಿ ಹೆಜ್ಜೆ ಇಡುತ್ತಿದ್ದೀರಿ ಎಂದರೆ ಅದು ನಿಷ್ಕಲ್ಮಶ ಪ್ರೀತಿಯಾಗಿರಲಿ. ಅದನ್ನು ಬಿಟ್ಟು ನೀವು ಆತನ ಜೊತೆಗೆ ಮೋಸದಾಟ ಆಡಲು ಹೋಗಬೇಡಿ. ಆತನ ದುಡ್ಡಿಗಾಗಿ, ಆತನಿಗಿರುವ ಪ್ರತಿಷ್ಠೆಗಾಗಿ ಅವನನ್ನು ಪ್ರೀತಿಯ ಬಲೆಗೆ ಬೀಳಿಸುವುದು ನೀವು ಮಾಡುವ ದೊಡ್ಡ ತಪ್ಪು. ನೀವು ಆತನಿಗೆ ಪ್ರೀತಿ ಕೊಡುವ ಪವಿತ್ರವಾಗಿರಲಿ. ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.